ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬ ದಿನ ಆದಮೇಲೆ ಮಿನಿ ವ್ಲಾಗ್ನ ಮಾಡ್ತಾ ಇದ್ದೀನಿ, ಜೊತೆಗೆ ಹೋಮ್ ಡೆಕೋರ್ ಮಾಡೋಣ ಅಂತ. ಸೊ ಹೋಮ್ ಡೆಕೋರ್ನ ನಾನು ಇವಾಗ ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅದಕ್ಕೆ ರಿಕ್ವೈರ್ಮೆಂಟ್ ಇರೋ ಐಟಮ್ಸ್ನ ಆನ್ಲೈನಿಂದ ತರಿಸ್ತಾ ಇದ್ದೀನಿ. ಅದು ಎಲ್ಲ ಲಿಂಕ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ರಿಕ್ವೈರ್ಮೆಂಟ್ ಇದ್ದಲ್ಲಿ ನನಗೆ ಕಮೆಂಟ್ ಅದರ ಪ್ರಾಡಕ್ಟ್ ರಿವ್ಯೂನ ಹಾಗೆ ನಿಮಗೆ ಕೊಡ್ತಾ, ಸೊ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಈ ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡ್ತಾ ಸೊ ಡೆಕೋರೇಟ್ ಮಾಡೋಕ್ಕೂ ಸಹ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇನ್ಲಿ ನನ್ನ ಕಿಚನಲ್ಲಿರೋದು ತುಂಬಾ ಗ್ಲಾಸ್ ಐಟಮ್ಸು. ಅದನ್ನು ಆರ್ಗನೈಸ್ ಆಗಿ ಇಡೋಣ ಅಂತ ಹೇಳಿ ಮೀಶೋಯಿಂದ ಒಂದು ಆರ್ಗನೈಸರ್ನ ತರಿಸಿದ್ದೀನಿ. ಇಟ್ಸ್ ಸೋ ವರ್ತಿ ಅಂತ ಅನ್ನಿಸ್ತು ಬಂದಮೇಲೆ. ಆ್ಯಂಡ್ ರಿಯಲಿ ನಾನು ಮೀಶೋಯಿಂದ ಎಷ್ಟು ಒಳ್ಳೆ ಪ್ರಾಡಕ್ಟ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕ್ವಾಲಿಟಿನ ಕೈಂಡ್ ಆಫ್ ಪೈಸಾ ವಸೂಲ್ ಅನ್ನೋ ಥರನೇ ಆಗಿದೆ ಈ ಪ್ರಾಡಕ್ಟ್ ಅಂದಮೇಲೆ. ಕಲರ್ ವೈಸು, ಕ್ವಾಲಿಟಿ ವೈಸು ಆ್ಯಂಡ್ ಫಿಟ್ ವೈಸು ಎಲ್ಲ ತುಂಬಾ ಪರ್ಫೆಕ್ಟ್ ಆಗಿದೆ. ಈಸಿಯಾಗಿ ಫಿಕ್ಸ್ ಮಾಡ್ಕೊಬೋದು. ಕೈಂಡ್ ಆಫ್ ಪೋರ್ಟಬಲ್ ಇದೆ. ಎಲ್ಲಿಗೆ ಬೇಕಾದರೂ ನಾವು ಈಸಿಯಾಗಿ ರಿಮೂವ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಜೊತೆಗೆ ಆ್ಯಂಡ್ ಯಾವ ಥರ ಹೈಟ್ ಬೇಕೋ ಅದನ್ನು ಮ್ಯಾಚ್ ಮಾಡ್ಕೊಬೋದು. ಇಲ್ಲಿ ನೋಡ್ತಿರ್ಬೋದು ನಾವೇ ಎಷ್ಟು ಈಸಿಯಾಗಿ ಫಿಕ್ಸ್ ಮಾಡ್ತಾ ಇದ್ದೀವಿ ಅಂತ. ಫಸ್ಟ್ ಸ್ಟಾರ್ಟಿಂಗ್ ಒನ್ ಬಾಕ್ಸ್ಗೆ ಫಿಕ್ಸ್ ಮಾಡೋಕ್ಕೆ ಸ್ವಲ್ಪ ತುಂಬಾ ಕನ್ಫ್ಯೂಸ್ ಆಯಿತು. ಅದಾದಮೇಲೆ ಪಟ 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 ಅಂತ ಫಿಕ್ಸ್ ಮಾಡಿಬಿಟ್ಟು ನೋಡ್ತಿರ್ಬೋದು ಕಲರ್ ವೈಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗ ನೋಡಿ ನಮ್ಮ ಸೂಫಿ ಕಡೆಯಿಂದ ಕ್ವಾಲಿಟಿ ಚೆಕ್ ಆಗ್ತದೆ. ಕ್ವಾಲಿಟಿ ಆಲ್ಸೋ ಪಾಸ್ ಆಗಿದೆ ಇವಾಗ ಸೂಫಿ ಕಡೆಯಿಂದ. ಅದಾದಮೇಲೆ ಅದನ್ನ ನಾನು ನೀಟಾಗಿ ಇಲ್ಲಿ ವಾಶ್ ಮಾಡಿಕೊಂಡು ನಾನು ಎಲ್ಲ ಐಟಮ್ಸ್ಗಳನ್ನೂ ಇದರಲ್ಲಿ ಆರ್ಗನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಕಿಚನಿಗೆ ಐಟಮ್ ತರೋದಾಗಲಿ ಮನೆಗೆ ಐಟಮ್ಸ್ ತರೋದಾಗಲಿ ನಿಲ್ಲದೇ ಇಲ್ಲ ಅನ್ಸುತ್ತೆ. ಫಸ್ಟು ನಾನು ಗ್ಲಾಸ್ ಐಟಮ್ಸ್ ನೋಡಿಬಿಟ್ಟು ನಾನು ಐಕ್ಯಾ ಬಾಕ್ಸಸ್ನ ತಂದಿಟ್ಕೊಂಡೆ. ಬಟ್ ಈಗ ಅದು ಸಾಕಾಗಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಬಾಕ್ಸ್ನ ತರಿಸಿದ್ದೀನಿ. ಆ್ಯಂಡ್ ಮುಂದಕ್ಕೆ ಇನ್ನೂ ಸಾಕಾಗಲ್ಲ ಅಂತ ಅದು ಇನ್ನೇನು ತರಿಸ್ತೀನೋ ಗೊತ್ತಿಲ್ಲ ಸದ್ಯಕ್ಕೆ. ನನಗೆ ಗ್ಲಾಸ್ ಐಟಮ್ಸ್ ಎಲ್ಲ ಅಂದರೆ ತುಂಬಾ ಇಷ್ಟ ಆಗುತ್ತೆ. ತರಬೇಕಾದ್ರೂ ಎಲ್ಲ ಅಷ್ಟೇ ಪೇರ್ ಆಗೇ ತರ್ತೀನಿ. ಬಟ್ ಸಮ್ ಡೇಸ್ ಯೂಸ್ ಮಾಡಾದ್ಮೇಲೆ ಅದು ಸಿಂಗಲ್ ಆಗಿಬಿಡತ್ತೆ. ಮೇ ಬಿ ಅದಕ್ಕೆ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ವೋ ಅಥವಾ ನನಗೆ ಅದ್ರ ಜೊತೆ ಇರೋಕ್ಕೆ ಇಷ್ಟ ಇಲ್ವೋ ಗೊತ್ತಿಲ್ಲ. ಈ ಥರ ಸಿಂಗಲ್ ಆಗಿ ಒಂಟಿ ಪಿಶಾಚಿಗಳಾಗಿರೋದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಫಿಲ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆಲ್ಲನೂ ಒಂದು DIY ಆ್ಯಕ್ಟಿವಿಟಿ ಏನಾದರೂ ಮಾಡಿ ಒಂದು ಮುಕ್ತಿ ಕಾಣಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಉಳಿದಿದ್ನೆಲ್ಲನೂ ಇವಾಗ ಏನೇನು ಸಾಧ್ಯ ಆಗುತ್ತೆ ಅದನ್ನೆಲ್ಲನೂ ಈ ಬಾಕ್ಸ್ಗೆ ಜೋಡಿಸ್ತಾ ಇದ್ದೀನಿ. ಆರ್ಗನೈಸ್ ಮಾಡ್ತಿರ್ಬೇಕಾದ್ರಂತೂ ತುಂಬ ಖುಷಿ ಆಗ್ತಿತ್ತು. ಇನ್ಮೇಲೆ ಈಸಿಲಿ ಆಕ್ಸೆಸಬಲ್ ಆಗಿ ಸಿಗುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅನ್ನೋ ಥರ, ಕಿಚನ್ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಫೀಲಿಂಗಲ್ಲಿತ್ತು. ಹಾಗೇನೆ ಮನೆಗೆ ಹೊಸ ಐಟಮ್ ಬಂದಿರೋ ಎಕ್ಸೈಟ್ಮೆಂಟಲ್ಲಿ ಅವತ್ತೇ ಅನ್ಬಾಕ್ಸಿಂಗ್ ಆಗಿ ಕ್ಲೀನ್ ಮಾಡಿಕೊಂಡು ಜೊತೆಗೆ ಆರ್ಗನೈಸು ಮಾಡಿಬಿಟ್ಟಿದ್ದೀನಿ. ಸೊ ಇಷ್ಟು ಜೋಶು ಕೆಲವೊಂದು ಹೊಸ ಐಟಮ್ ಬಂದಾಗ ಮಾತ್ರನೇ ಇರುತ್ತೆ. ಮಿಕ್ಕಿ ಟೈಮಲ್ಲಿ ಈ ಜೋಶ್ ಅದೆಲ್ಲೋ ಹೋಗಿರುತ್ತೆ ಅಂತ ನನಗೇನೆ ಗೊತ್ತಿಲ್ಲ. ಫೈನಲಿ ಗ್ಲಾಸ್ ವೇರ್ಸ್ನೆಲ್ಲ ಆರ್ಗನೈಸ್ ಮಾಡಿ ಫೈನಲ್ ಲುಕ್ ಕೊಟ್ಟಿದ್ದೀನಿ ಇವಾಗ. ಹಾಗೆ ಡೆಕೋರೇಟಿವ್ ಆಗೂ ಇರಲಿ, ಒಂದು ಥಾಟ್ ಬರೆಯೋಣ ಡೈಲಿ ಅಂತ ಹೇಳಿಬಿಟ್ಟು ಒಂದು ಬೋರ್ಡ್ ಸಹ ಇಟ್ಟಿದ್ದೀನಿ. ಹೋಪ್ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ನಿಮಗೂ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.